ಗಣೇಶ ಉತ್ಸವ ಸಮಿತಿ ಅಧ್ಯಕ್ಷರು ಪದಾಧಿಕಾರಿಗಳು ನಮ್ಮ ಜಿಲ್ಲಾಧ್ಯಕ್ಷ ರಾಜಶೇಖರ ನಾಗಪ್ಪನವರು, ನಮ್ಮ ದಾವಣಗೆರೆ ಉತ್ತರ ಅಭ್ಯರ್ಥಿ ಲೋಕಿಯರ ನಾಗರಾಜರವರು, ದಕ್ಷಿಣ ಅಭ್ಯರ್ಥಿ ಮಾಜಿ ಮೇಯರ್ ಧನಂಜಯ ಇವರು ಡಿ.ಜಿ. ಅಜಯ್ ಕುಮಾರ್ ಅವರು, ನಮ್ಮ ಮತ್ತೊಬ್ಬ ಹಿಂದೂ ಮುಖಂಡರಾದ ಕಡ್ಲೆಬಾಳ ಧನಂಜಯ ಅವರು, ಹರಿಹರ ಪೂಜಾರಿ ಚಂದ್ರಶೇಖರ್ ಅವರು, ದಾವಣಗೆರೆ ನಗರದ ನೂರಾರು ಹಿಂದೂ ಯುವಕರು ಇಂದು ಸಭೆಯನ್ನು ಸೇರಿ ನಾವು ಅನಿವಾರ್ಯವಾಗಿ ಈ ಜಯದೇವ ವೃತ್ತದಲ್ಲಿ ಪ್ರತಿಭಟನೆ ಮಾಡಿದ್ವಿ. ಈಗ ಅಧಿಕಾರಿಗಳು ಜೊತೆ ಮಾತುಕತೆಯಾಗಿ ಸೋಮವಾರ ಮಧ್ಯಾಹ್ನ 3 ಗಂಟೆಗೆ ಇದ್ರ ಬಗ್ಗೆ ಚರ್ಚೆಗೆ ಡಿ.ಜಿ. ಅನುಮತಿ ಚರ್ಚೆಗೆ ಪೂರ್ವ ಸಭೆಯನ್ನು ನಿಗದಿಯಾಗಿದೆ. ಈ ಸಭೆಗೆ ಭಾಳ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಈ ದಾವಣಗೆರೆ ಜಿಲ್ಲೆಯಾದ್ಯಂತ ಹಿಂದೂ ಮುಖಂಡರುಗಳು ಆಗಮಿಸಬೇಕು. ಡಿ.ಜಿ. ಅನುಮತಿ ಕೊಡಲೇಬೇಕು. ನಮ್ಮ ಹಕ್ಕು, ನಮ್ಮ ಧರ್ಮದ ಉಳಿವಿಗೋಸ್ಕರ ನಾವೆಲ್ಲ ಅಂಥದ್ದು ಹೋರಾಟವನ್ನು ಮಾಡ್ತೀವಿ. ನಾವು ಕೇಳ್ತಿದ್ದೀವಿ, ಅರೆ ಬೇರೆ ಬೇರೆ ಜಿಲ್ಲೆಗಳಿಗೆ ಅನುಮತಿ ಕೊಡೋರು ಇಲ್ಲಿ ಯಾಕೆ ಕೊಡಲ್ಲ? ಇದೇನು ಪೊಲೀಸ್ ಸಾಮ್ರಾಜ್ಯನೋ ಪ್ರಜಾಪ್ರಭುತ್ವನೋ? ನಾವು ಶಾಂತ ರೀತಿಯಿಂದ ಗಣೇಶ ಉತ್ಸವಗಳನ್ನು ಎಲ್ಲ ಜಿಲ್ಲೆಯಾದ್ಯಂತ ಮಾಡಬೇಕಂತ ನಮ್ಮ ಹಿಂದೂ ಯುವಕರಿಗೆ ನಾವು ವಿನಂತಿಯನ್ನು ಮಾಡ್ತೀವಿ. ಹಿರಿಯರ ಮಾಜಿ ಶಾಸಕ ರಾಮಪ್ಪ ಅವರು ಹೇಳ್ತಾರೆ, ಗಣೇಶೋತ್ಸವ ಮುಗಿಯೋವರೆಗೂ ರೇಣುಕಾಚಾರ್ಯರನ್ನು ಜೈಲಲ್ಲಿ ಇಡಬೇಕಂತ. ಭಾಳ ಸಂತೋಷ ಬಂಧಿಸ್ಲಿ, ಯಾರು ಬೇಡ ಅಂತಾರೆ. ನಾನು ಅಲ್ಲೇ ಒಂದು 10 ದಿವಸ ಅಲ್ಲೇ ಇರ್ತೀನಿ ಅತ್ಲಾಗ. ಅವ್ರ ಅಪೇಕ್ಷೆ ಇದ್ರೆ ಹಾಗೆ ಮಾಡಿಬಿಡಲಿ, ಪೊಲೀಸರು ಯಾರು ಬೇಡ ಅಂತಾರೆ? ಹೌದು ತಾನೆ? ಅವ್ರ ಅಪೇಕ್ಷೆ ಬಂಧಿಸ್ಬೇಕಂತಿದ್ರೆ ಬಂಧಿಸ್ಲಿ, ನೋಡೋಣ. ಅವಾಗ ಕಾನೂನು ಸುವ್ಯವಸ್ಥೆ ಬಗೆಹರಿತೋ ಮತ್ತಷ್ಟು ಉಲ್ಬಣ ಆಗುತ್ತೆ. ಅವಾಗ ಗೊತ್ತಾಗುತ್ತಲ್ಲ, ನನ್ನ ಮುಟ್ಟಿರಿ, ನನ್ನ ಬಂಧಿಸಿರಿ, ಅವಾಗ ಜಿಲ್ಲೆಯಲ್ಲಿ ಏನಾಗುತ್ತೆ ಅವರೇ ಕಾದು ನೋಡಲಿ. ನಾವು ನೋಡಿ, ಇಲ್ಲಿ ಯಾವುದೇ ನಮ್ಮ ವೈಯಕ್ತಿಕ ಹಿತಾಸಕ್ತಿ ಇಲ್ಲ, ನಮ್ಮ ಸ್ವಾರ್ಥ ಇಲ್ಲ, ರಾಜಕಾರಣ ಇಲ್ಲ. ಇದು ಸಂಪ್ರದಾಯ ಮೊದಲಿಂದಲೇ ಯುವಕರ ಒಂದು ಅಪೇಕ್ಷೆ ಇದೆ. ಗಣೇಶ ಉತ್ಸವ ಸಮಿತಿ ಅಧ್ಯಕ್ಷರು ಪದಾಧಿಕಾರಿಗಳು ನಮ್ಮ ಜಿಲ್ಲಾಧ್ಯಕ್ಷ ರಾಜಶೇಖರ ನಾಗಪ್ಪನವರು, ನಮ್ಮ ದಾವಣಗೆರೆ ಉತ್ತರ ಅಭ್ಯರ್ಥಿ ಲೋಕಿಯರ ನಾಗರಾಜರವರು, ದಕ್ಷಿಣ ಅಭ್ಯರ್ಥಿ ಮಾಜಿ ಮೇಯರ್ ಧನಂಜಯ ಇವರು ಡಿ.ಜಿ. ಅಜಯ್ ಕುಮಾರ್ ಅವರು, ನಮ್ಮ ಮತ್ತೊಬ್ಬ ಹಿಂದೂ ಮುಖಂಡರಾದ ಕಡ್ಲೆಬಾಳ ಧನಂಜಯ ಅವರು, ಹರಿಹರ ಪೂಜಾರಿ ಚಂದ್ರಶೇಖರ್ ಅವರು, ದಾವಣಗೆರೆ ನಗರದ ನೂರಾರು ಹಿಂದೂ ಯುವಕರು ಇಂದು ಸಭೆಯನ್ನು ಸೇರಿ ನಾವು ಅನಿವಾರ್ಯವಾಗಿ ಈ ಜಯದೇವ ವೃತ್ತದಲ್ಲಿ ಪ್ರತಿಭಟನೆ ಮಾಡಿದ್ವಿ. ಈಗ ಅಧಿಕಾರಿಗಳು ಜೊತೆ ಮಾತುಕತೆಯಾಗಿ ಸೋಮವಾರ ಮಧ್ಯಾಹ್ನ 3 ಗಂಟೆಗೆ ಇದ್ರ ಬಗ್ಗೆ ಚರ್ಚೆಗೆ ಡಿ.ಜಿ. ಅನುಮತಿ ಚರ್ಚೆಗೆ ಪೂರ್ವ ಸಭೆಯನ್ನು ನಿಗದಿಯಾಗಿದೆ. ಈ ಸಭೆಗೆ ಭಾಳ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಈ ದಾವಣಗೆರೆ ಜಿಲ್ಲೆಯಾದ್ಯಂತ ಹಿಂದೂ ಮುಖಂಡರುಗಳು ಆಗಮಿಸಬೇಕು. ಡಿ.ಜಿ. ಅನುಮತಿ ಕೊಡಲೇಬೇಕು. ನಮ್ಮ ಹಕ್ಕು, ನಮ್ಮ ಧರ್ಮದ ಉಳಿವಿಗೋಸ್ಕರ ನಾವೆಲ್ಲ ಅಂಥದ್ದು ಹೋರಾಟವನ್ನು ಮಾಡ್ತೀವಿ. ನಾವು ಕೇಳ್ತಿದ್ದೀವಿ, ಅರೆ ಬೇರೆ ಬೇರೆ ಜಿಲ್ಲೆಗಳಿಗೆ ಅನುಮತಿ ಕೊಡೋರು ಇಲ್ಲಿ ಯಾಕೆ ಕೊಡಲ್ಲ? ಇದೇನು ಪೊಲೀಸ್ ಸಾಮ್ರಾಜ್ಯನೋ ಪ್ರಜಾಪ್ರಭುತ್ವನೋ? ನಾವು ಶಾಂತ ರೀತಿಯಿಂದ ಗಣೇಶ ಉತ್ಸವಗಳನ್ನು ಎಲ್ಲ ಜಿಲ್ಲೆಯಾದ್ಯಂತ ಮಾಡಬೇಕಂತ ನಮ್ಮ ಹಿಂದೂ ಯುವಕರಿಗೆ ನಾವು ವಿನಂತಿಯನ್ನು ಮಾಡ್ತೀವಿ. ಹಿರಿಯರ ಮಾಜಿ ಶಾಸಕ ರಾಮಪ್ಪ ಅವರು ಹೇಳ್ತಾರೆ, ಗಣೇಶೋತ್ಸವ ಮುಗಿಯೋವರೆಗೂ ರೇಣುಕಾಚಾರ್ಯರನ್ನು ಜೈಲಲ್ಲಿ ಇಡಬೇಕಂತ. ಭಾಳ ಸಂತೋಷ ಬಂಧಿಸ್ಲಿ, ಯಾರು ಬೇಡ ಅಂತಾರೆ. ನಾನು ಅಲ್ಲೇ ಒಂದು 10 ದಿವಸ ಅಲ್ಲೇ ಇರ್ತೀನಿ ಅತ್ಲಾಗ. ಅವ್ರ ಅಪೇಕ್ಷೆ ಇದ್ರೆ ಹಾಗೆ ಮಾಡಿಬಿಡಲಿ, ಪೊಲೀಸರು ಯಾರು ಬೇಡ ಅಂತಾರೆ? ಹೌದು ತಾನೆ? ಅವ್ರ ಅಪೇಕ್ಷೆ ಬಂಧಿಸ್ಬೇಕಂತಿದ್ರೆ ಬಂಧಿಸ್ಲಿ, ನೋಡೋಣ. ಅವಾಗ ಕಾನೂನು ಸುವ್ಯವಸ್ಥೆ ಬಗೆಹರಿತೋ ಮತ್ತಷ್ಟು ಉಲ್ಬಣ ಆಗುತ್ತೆ. ಅವಾಗ ಗೊತ್ತಾಗುತ್ತಲ್ಲ, ನನ್ನ ಮುಟ್ಟಿರಿ, ನನ್ನ ಬಂಧಿಸಿರಿ, ಅವಾಗ ಜಿಲ್ಲೆಯಲ್ಲಿ ಏನಾಗುತ್ತೆ ಅವರೇ ಕಾದು ನೋಡಲಿ. ನಾವು ನೋಡಿ, ಇಲ್ಲಿ ಯಾವುದೇ ನಮ್ಮ ವೈಯಕ್ತಿಕ ಹಿತಾಸಕ್ತಿ ಇಲ್ಲ, ನಮ್ಮ ಸ್ವಾರ್ಥ ಇಲ್ಲ, ರಾಜಕಾರಣ ಇಲ್ಲ. ಇದು ಸಂಪ್ರದಾಯ ಮೊದಲಿಂದಲೇ ಯುವಕರ ಒಂದು ಅಪೇಕ್ಷೆ ಇದೆ. ಅನುಮತಿ ಕೊಡಲೇಬೇಕು. ಧರ್ಮಸ್ಥಳದ ಮಾಸ್ಕ್ ಮ್ಯಾನ್ ವಶಕ್ಕೆ ಪಡೆದ